ಸೊ ಸಚಿವ ಎಂ ಬಿ ಪಾಟೀಲ್ ಅವರು ಕೂಡ ಇದನ್ನ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರ ಅರ್ಥ ಏನು? ಮುಂಚೆ ಇತ್ತು ಅಂದ್ರೆ ಈಗಲೂ ಕೊಟ್ಟು ಬಿಡಬೇಕು ಅಂತನ ಕೋರ್ಟಲ್ಲಿ ಇದೇ ವಿಚಾರ ನಡೀತಾ ಇರೋದು. ಮಾನ್ಯ ಸಚಿವರೇ, ಇತಿಹಾಸದಲ್ಲಿ ಇರೋದನ್ನ ಹೇಳಿದ್ದಾರೆ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಿ. ರಾಜ್ಯಗಳ ಪುನರ್ವಿಂಗಡಣಾ ಬಳಿಕ ಎಲ್ಲವೂ ಕೂಡ ಸರಿ ಹೋಗಿದೆ. ಸಚಿವ ಎಂ ಬಿ ಪಾಟೀಲ್ ಅವರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಇದು ಕೊಲ್ಹಾಪುರ ಕೂಡ ನಮಗೆ ಇತ್ತು, ಹೇಳ್ಬಿಡಿ ಅದನ್ನ ಯಾಕೆ ಹೇಳೋದಿಲ್ಲ? ಅದು ನಿಮಗೆ ಕಷ್ಟ ಆಗುತ್ತಾ? ಅಲ್ಲಿ ನಿಮಗೆಲ್ಲ ಮರಾಠಿ ಓಟುಗಳು ಬೇಕಲ್ವಾ ಆ ಭಾಗಗಳಲ್ಲೆಲ್ಲ, ಅದಕ್ಕೆ ಸಮರ್ಥನೆ ಏನಾದರೂ ಇರಲಿ ಸರ್. ಈ ಸಂದರ್ಭದಲ್ಲಿ ಕೋರ್ಟಲ್ಲಿ ಇರುವಂಥ ಟೈಮಲ್ಲಿ ನೀವು ಅದನ್ನು ಹೇಳಿ ಅದಕ್ಕೆ ಸಮರ್ಥನೆಯನ್ನು ಮಾಡಿಕೊಂಡ್ರೆ ಅದರ ಪರಿಣಾಮ ರಾಜ್ಯವು ಅನುಭವಿಸಬೇಕಾಗತ್ತೆ, ಆ ಜಿಲ್ಲೆ ಅನುಭವಿಸಬೇಕಾಗತ್ತೆ. ಅಲ್ಲಿ ಏನು ಹೇಳ್ತಾ ಇದ್ದೀವಿ ಅನ್ನೋದು ಕೂಡ ನಿಮ್ಮ ಗಮನದಲ್ಲಿ ಇದೆಯೋ ಇಲ್ಲೋ? ಕೋರ್ಟಲ್ಲಿ ವ್ಯಾಜ್ಯ ನಡೀತಾ ಇದೆ ಈ ಗಡಿ ವಿಚಾರ, ಇನ್ನೂ ಇತ್ಯರ್ಥ ಆಗಿಲ್ಲ. ಬೇರೆ ರೀತಿಯಲ್ಲಿ ಅದಕ್ಕೆ ಹಾಕೊಂಡು ಕೂತಿದ್ದಾರೆ. ನಿಮ್ಮ ಹೇಳಿಕೆಗಳು ಅದಕ್ಕೆ ಮತ್ತೊಂದಿಷ್ಟು ಪುಷ್ಟಿ ಕೊಡೋ ರೀತಿಯಲ್ಲಿ ಆಗೋಗುತ್ತೆ. ಏನು ಸರ್? ಬೆಳಗಾವಿ ಒಂದು ಕಾಲದಲ್ಲಿ ಮಹಾರಾಷ್ಟ್ರಕ್ಕೆ ಸೇರಿತ್ತು. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಹಿಂದೆ ಹೈದರಾಬಾದ್ ಕರ್ನಾಟಕ, ನಿಜಾಮ್ ಇದರಲ್ಲಿ ಅದು ಹೋಗಿತ್ತು. ಮುಂಬೈ ಕರ್ನಾಟಕ ಇವತ್ತೊಂದು ದಿವಸ ನಮ್ಮ ಹಳೆ ಮುಂಬೈ ಕರ್ನಾಟಕ, ಬಿಜಾಪುರ, ಧಾರವಾಡ, ಬೆಳಗಾವಿ, ಕಾರವಾರ ಇವೆಲ್ಲ ಕಡೆ ಮುಂಬೈ ರಾಜ್ಯದಲ್ಲಿತ್ತು. ಈ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಇದು ಸತ್ಯ, ಇದ್ರಾಗೇನು ಹಿಸ್ಟಾರಿಕಲ್ ಟ್ರೂತ್. ಅದು ರಿಆರ್ಗನೈಸೇಷನ್ ಆಗುವಾಗ ಈಗ ಮದ್ರಾಸ್ನ ಕೆಲವೊಂದೆಲ್ಲನೂ ಬಳ್ಳಾರಿ ಇದ್ರಾಗಿತ್ತು, ಮದ್ರಾಸ್ನ ಇದರಲ್ಲಿತ್ತು. ಹೀಗೆಲ್ಲನೂ ಕೂಡ ರಾಜ್ಯಗಳು ಬೇರೆ ಬೇರೆ ಇದು ಇರೋದ್ರಿಂದ ಪುನರ್ವಿಂಗಡಣೆ ಆದಮೇಲೆ ಅದು ಅಂತಿಮ. ಈಗ ಆಮೇಲೆ ಮಹಾಜನ ವರದಿನೇ ನಮಗೆ ಅಂತಿಮ. ಈಗ ಯಾವುದೂ ಕೂಡ ಅದಕ್ಕಿಲ್ಲ. ಅವ್ರು ಹೇಳಿದ ಅರ್ಥ ಕೇಳ್ಕೊ. ಒಂದು ಟೈಮಿಗೆ ಇದ್ದದ್ದನ್ನು ಅದು ಹೇಳ್ತಪ್ಪ. ಅದಕ್ಕೆ ಅಲ್ಲ, ಇದು ನೋಡಿ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಏನು ಇವೆಲ್ಲವೂ ಕೂಡ ಹಿಂದೆ ಯಾವ ಜಿಲ್ಲೆಗಳಿತ್ತು ಗೊತ್ತಿದೆ ನಮಗೆ. ಮುಂಬೈ ಸ್ಟೇಟ್ನಲ್ಲಿ ಗೊತ್ತಿಲ್ಲ ಅವರು ಯಾವ ಕಾಂಟೆಕ್ಸ್ಟ್ನಲ್ಲಿ ಹೇಳಿದವರು ಗೊತ್ತಿಲ್ಲ. ಅವರು ಕೆಲವು ಟೈಮ್ನಲ್ಲಿ ಏನಾಗುತ್ತೆ, ನಾವುಗಳೆಲ್ಲ ಮಾತಾಡುವಾಗ ಎಲ್ಲೋ ಒಂದು ಕಡೆ ಮಾತಾಡುವಾಗ ಏನಾದರೂ ಒಂದು ಪಾಸಿಂಗ್ ರೆಫರೆನ್ಸ್ ಥರ ಮಾತಾಡ್ತೀವಿ. ಅದನ್ನೇ ಮೇಯ್ನ್ ಇದು ಹೈಲೈಟ್ ಆಗಿಬಿಡುತ್ತೆ. ಬೇಡ ಅಂದರೂ ಆಗುತ್ತೆ. ಆದರೆ ಅದನ್ನು ನಾವು ಅದು ಹೆಚ್ಚು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗೋದಿಲ್ಲ. ಅನೇಕ ಜನ ಮಂತ್ರಿಗಳು ಯಾವುದ್ಯಾವುದೋ ಸಂದರ್ಭದಲ್ಲಿ ಕಾಂಟೆಕ್ಸ್ಟೇ ಬೇರೆ ಇರ್ತದೆ, ಆ ಸಂದರ್ಭದಲ್ಲಿ ಮಾತಾಡ್ಬಿಡ್ತಾರೆ ನನ್ನನ್ನು ಸೇರಿಕೊಂಡು. ಅದನ್ನು ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದು.